ಟಿ20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತ ತಂಡಕ್ಕೆ ಎದುರಾಳಿ ಯಾರು? 2024ರ ಐಸಿಸಿ ಟಿ20 ವಿಶ್ವಕಪ್ ಪಂದ್ಯಾವಳಿ ತನ್ನ ಅಂತಿಮ ಘಟ್ಟ ತಲುಪುತ್ತಿದ್ದಂತೆ ಪ್ರಪಂಚದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಕುತೂಹಲ ಮತ್ತು ಉತ್ಸಾಹದಿಂದ ವೀಕ್ಷಿಸುತ್ತಿದ್ದಾರೆ. ರೋಹಿತ್ ಶರ್ಮಾ ನಾಯಕತ್ವದ ಭಾರತ ತಂಡ ಈಗಾಗಲೇ ಸೆಮಿಫೈನಲ್ನಲ್ಲಿ ಒಂದು ಹೆಜ್ಜೆ ಇರಿಸಿರುವಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವ ಪ್ರಮುಖ ಪ್ರಶ್ನೆ ಎಂದರೆ ನಾಕೌಟ್ ಸುತ್ತಿನಲ್ಲಿ ಭಾರತ ತಂಡಕ್ಕೆ ಎದುರಾಳಿ ಯಾರು ಎಂದು. ಇದು ಬಲಿಷ್ಠ ಇಂಗ್ಲೆಂಡ್ ಅಥವಾ ಅಪಾಯಕಾರಿ ದಕ್ಷಿಣ ಆಫ್ರಿಕಾ ತಂಡವೇ ಎಂದು ನೋಡುತ್ತಿದ್ದಾರೆ. ಸೂಪರ್ 8ರಲ್ಲಿ ಭಾರತದ ಪಯಣವು ಅದ್ಭುತವಾಗಿದೆ. ಸೂಪರ್ 8ರ ಹಂತದಲ್ಲಿ ತಮ್ಮ ಮೊದಲ 2 ಪಂದ್ಯಗಳಲ್ಲಿ ಅದ್ಭುತ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಗುಂಪು 1ರಲ್ಲಿ ಅಗ್ರಸ್ಥಾನದಲ್ಲಿ ದೃಢವಾಗಿ ಸ್ಥಾನ ಪಡೆದಿದೆ. ಭಾರತದ ನೆಟ್ ರನ್ ರೇಟ್ +2.425 ಇದ್ದು ಆಸ್ಟ್ರೇಲಿಯಾ ವಿರುದ್ಧದ ತಮ್ಮ ಅಂತಿಮ ಗುಂಪಿನ ಪಂದ್ಯದಲ್ಲಿ ಫಲಿತಾಂಶವನ್ನು ಲೆಕ್ಕಿಸದೆಯೇ ಭಾರತ ತಂಡ ಸೆಮಿಫೈನಲ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಅನುಭವಿಗಳು ಮತ್ತು ಯುವ ಪ್ರತಿಭೆಗಳ ಮಿಶ್ರಣ ತಂಡ ಹೊಂದಿರುವ ಟೀಂ ಇಂಡಿಯಾ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಪಂಡಿತರನ್ನು ಸಮನಾಗಿ ರೋಮಾಂಚನಗೊಳಿಸಿರುವ ಕ್ರಿಕೆಟ್ ಆಟವನ್ನು ಪ್ರದರ್ಶಿಸಿದೆ. ನಾಯಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನೇತೃತ್ವದ ಬ್ಯಾಟಿಂಗ್ ಲೈನ್ಅಪ್ ಸತತವಾಗಿ ಬೆದರಿಸುವ ಮೊತ್ತವನ್ನು ಹಾಕುತ್ತಿದೆ. ಅದೇ ವೇಳೆ ಬೌಲಿಂಗ್ ವಿಭಾಗವನ್ನು ಜಸ್ಪ್ರೀತ್ ಬುಮ್ರಾ ಹಾಗೂ ಹರ್ಷದೀಪ್ ಸಿಂಗ್ ಅವರು ಮುನ್ನಡೆಸುತ್ತಿದ್ದಾರೆ. ಎದುರಾಳಿ ಬ್ಯಾಟಿಂಗ್ ವಿಭಾಗವು ಕಿತ್ತು ಹಾಕುವಲ್ಲಿ ಯಶಸ್ವಿಯಾಗುತ್ತಿದೆ. ಕೊನೆಯ ಗುಂಪು ಪಂದ್ಯ ಭಾರತ ವರ್ಸಸ್ ಆಸ್ಟ್ರೇಲಿಯಾ ವಿರುದ್ಧ ಸೋಮವಾರ. ಸೂಪರ್ 8ರ ಪಂದ್ಯವು ಗಮನಾರ್ಹ ಪ್ರಾಮುಖ್ಯತೆ ಹೊಂದಿದೆ. ಕೇವಲ ಅಂತಿಮ ಅಂಕಗಳನ್ನು ನಿರ್ಧರಿಸಲು ಮಾತ್ರವಲ್ಲದೆ ಸೆಮಿಫೈನಲ್ಗೆ ಮುಂಚಿತವಾಗಿ ಉತ್ತಮ ಲಯದಲ್ಲಿರಲು ಸಹಾಯಕವಾಗುತ್ತದೆ. ಆಸ್ಟ್ರೇಲಿಯಾ ತಂಡ 2 ಪಂದ್ಯಗಳಿಗೆ 2 ಅಂಕಗಳೊಂದಿಗೆ +0.23 ನೆಟ್ ರನ್ ರೇಟ್ ಹೊಂದಿದ್ದು ಭಾರತ ತಂಡವನ್ನು ಅಗ್ರ ಸ್ಥಾನದಿಂದ ಸ್ಥಳಾಂತರಿಸಲು ಕಠಿಣ ಪ್ರಯತ್ನದ ಅಗತ್ಯವಿದೆ. ಆಸೀಸ್ ತಂಡವು ಭಾರತ ತಂಡವನ್ನು 41 ರನ್ ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಅಂತರದಿಂದ ಸೋಲಿಸಬೇಕಾಗುತ್ತದೆ. ಭಾರತ ತಂಡದ ಪ್ರಸ್ತುತ ಫಾರ್ಮ್ ಗಮನಿಸಿದರೆ ಇದು ಅಸಂಭವ ಎಂದು ತೋರಿಸುತ್ತದೆ. ಆದಾಗ್ಯೂ ಕ್ರಿಕೆಟ್ ಅನಿಶ್ಚಿತ ಆಟವಾಗಿದೆ ಮತ್ತು ಭಾರತ ತಂಡವು ಯಾವುದನ್ನು ಲಘುವಾಗಿ ತೆಗೆದುಕೊಳ್ಳಲು ಬಯಸುವುದಿಲ್ಲ. ಆಸ್ಟ್ರೇಲಿಯಾ ವಿರುದ್ಧ ಗೆಲುವು ಅಗ್ರಸ್ಥಾನದಲ್ಲಿ ಭಾರತ ಸ್ಥಾನವನ್ನು ಖಚಿತಪಡಿಸುತ್ತದೆ ಮತ್ತು ಸೆಮಿಫೈನಲ್ ತಲುಪುವುದು ಖಚಿತವಾಗಿರುತ್ತದೆ. ಸೆಮಿಫೈನಲ್ ಸನ್ನಿವೇಶ ಇಂಗ್ಲೆಂಡ್ ಆರ್ ದಕ್ಷಿಣ ಆಫ್ರಿಕಾ. ಐಸಿಸಿಯ ಪೂರ್ವ ಘೋಷಿತ ಸೆಮಿಫೈನಲ್ ರಚನೆ ಒಂದು ಗುಂಪಿನ ಅಂಕಪಟ್ಟಿಯ ಅಗ್ರಸ್ಥಾನ ಇನ್ನೊಂದು ಗುಂಪಿನ 2ನೇ ಸ್ಥಾನದಲ್ಲಿರುವ ತಂಡವನ್ನು ಎದುರಿಸಬೇಕೆಂದು ನಿರ್ದೇಶಿಸುತ್ತದೆ. ದಕ್ಷಿಣ ಆಫ್ರಿಕಾ ತಂಡವು ಗ್ರೂಪ್ 2ರ ಅಗ್ರಸ್ಥಾನಿಯಾಗಿದ್ದು ಮತ್ತು ಇಂಗ್ಲೆಂಡ್ 2ನೇ ಸ್ಥಾನವನ್ನು ಪಡೆದುಕೊಂಡಿರುವುದರೊಂದಿಗೆ ರೋಚಕ ಸೆಮಿಫೈನಲ್ ಹಣಾಹಣಿ ಸಜ್ಜಾಗಿದೆ. ಈ ಸಮಯದಲ್ಲಿ ಭಾರತ ತಂಡವು ಗ್ರೂಪ್ 1ರಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಜೂನ್ 27ರಂದು ಗಯಾನಾದಲ್ಲಿ ಸ್ಥಳೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ನಿಗದಿಯಾಗಿರುವ 2ನೇ ಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸುವ ಸಾಧ್ಯತೆ ಇದೆ. ಹಾಗೆ ಮತ್ತೊಂದೆಡೆ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೋತು 2ನೇ ಸ್ಥಾನಕ್ಕೆ ಕುಸಿದರೆ ಟ್ರಿನಿಡಾಡ್ನಲ್ಲಿ ನಡೆಯುವ ಮೊದಲ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಎದುರಿಸಲಿದೆ. ಪಂದ್ಯಾವಳಿಯ ಅತ್ಯಂತ ಸ್ಥಿರ ಪ್ರದರ್ಶನಗಳೊಂದಿಗೆ ದಕ್ಷಿಣ ಆಫ್ರಿಕಾ ಅಸಾಧಾರಣ ತಂಡಗಳಲ್ಲಿ ಒಂದಾಗಿದೆ. ಕಗಿಸೋ ರಬಾಡ ನೇತೃತ್ವದಲ್ಲಿ ಪ್ರಮುಖ ಬೌಲಿಂಗ್ ದಾಳಿ ಮತ್ತು ಕ್ವಿಂಟನ್ ಡಿ ಕಾಕ್ ಅವರ ನೇತೃತ್ವದಲ್ಲಿ ಬ್ಯಾಟಿಂಗ್ ಸಾಮರ್ಥ್ಯವು ಗಮನಾರ್ಹ ಸವಾಲನ್ನು ಒಡ್ಡುತ್ತಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಫಾರ್ ಮೋರ್ ವಿಡಿಯೋಸ್.